ಶ್ರೀ ಹರಿವಾಯುಗುರುಭ್ಯೋ ನಮಃ. ಓಂ ವಂದೇ ವಿಷ್ಣುಂ ನಮಾಮಿ ಶ್ರಿಯಮಥ ಚ ಭುವಂ ಬ್ರಹ್ಮವಾಯೂ ಚ ವಂದೇ ಗಾಯತ್ರೀಂ ಭಾರತೀಂ ತಾಮಪಿ ಗರುಡಮನಂತಂ ಭಜೆ ರುದ್ರದೇವಂ ದೇವೀಂ ವಂದೇ ಸುಪರ್ಣೀಮಹಿಪತಿದಯಿತಾಂ ವಾರುಣೀಮಪ್ಯುಮಾಂ ತಾಂ ಇಂದ್ರಾದೀನ್ ಕಾಮಮುಖ್ಯಾನಪಿ ಸಕಲಸುರಾನ್ ತದ್ಗುರೂನ್ ಮದ್ಗುರೂಂಶ್ಚ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಸಾಧಿತಾ ಕಿಲ ಸತ್ತತ್ವಂ ಬಾಧಿತಾ ಕಿಲ ದುರ್ಮತಂ ಬೋಧಿತಾ ಕಿಲ ಸನ್ಮಾರ್ಗಂ ಮಾಧವಾಖ್ಯಯತಿಂ ಭಜೆ. ಸಂಸ್ಥಾನರಕ್ಷಣೆ ಶೂರಾನ್ ಪ್ರಸನ್ನಾನ್ ರಾಘವಾರ್ಚನೆ ಪ್ರಣಮಾಮಿ ಗುರೂನ್ ನಿತ್ಯಂ ಪ್ರಸನ್ನಶೂರಮಾಧವಾನ್. ಪ್ರಸನ್ನಶೂರಮಾಧವಕರಾಬ್ಜೋತ್ಥಾನ್ ಯತೀಶ್ವರಾನ್ ವೀರರಾಮರತಾನ್ ವಂದೇ ವಿದ್ಯಾಸಾಗರಮಾಧವಾನ್. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಯೆ ಗುರೂನ್ ಮಮ. ಆಪಾದಮೌಳಿಪರ್ಯಂತಂ ಗುರೂಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ವಿದ್ಯಾವಲ್ಲಭಮಾಧವತೀರ್ಥಗುರುಭ್ಯೋ ನಮಃ. ಹರಿ ಓಂ. ಓಂ ವಿಶ್ವಂ ವಿಷ್ಣುರ್ವಶಕ್ಕಾರೋ ಭೂತಭವ್ಯಭವತ್ಪ್ರಭುಃ ಭೂತಕೃದ್ಭೂತಭೃದ್ಭಾವೋ ಭೂತಾತ್ಮ ಭೂತಭಾವನಃ. ಅಮೃತಾಂಶೂದ್ಭವೋ ಭಾನುಶ್ಶಶಬಿಂದುಃ ಸುರೇಶ್ವರಃ ಔಷಧಂ ಜಗತಃ ಸೇತುಃ ಸತ್ಯಧರ್ಮಪರಾಕ್ರಮಃ. ನಿನ್ನೆ ದಿನ ನಾವು ನಮ್ಮ ಪಾಠದಲ್ಲಿ ಭಗವಂತನ ಭಾನು ಎಂಬುವ ಹೆಸರನ್ನು ಕುರಿತು ಹೇಳ್ಕೊಂಡಿದ್ದೇವೆ. ಇವತ್ತು ಶಶಬಿಂದು ಎಂಬುವಂತಹ ಭಗವನ್ನಾಮವನ್ನು ಕುರಿತು ಹೇಳಿಕೊಳ್ಳೋಣ. ಶಶಂ ಪೂರ್ಣ ಸುಖಂ ಬಿಂದುರ್ಲಕ್ಷಣಂ ಯಸ್ಯ ಸಹ ಶಶಬಿಂದು ಅಂತ ಹೇಳ್ತಾರೆ. ಅತಿ ಸುಖವೇ ಲಕ್ಷಣವಾಗಿ ಉಳ್ಳವನು. ಸುಖ, ಅದರೊಳಗೂ ಅತಿಯಾದ ಸುಖ, ಆ ಸುಖವೇ ತನ್ನ ಲಕ್ಷಣವಾಗಿ ಉಳ್ಳವನಾದ ಕಾರಣ ಶಶಂ ಪೂರ್ಣ ಸುಖಂ ಬಿಂದುರ್ ಲಕ್ಷಣಂ ಯಸ್ಯ ಸಹ. ಅತಿ ಸುಖವೇ ಲಕ್ಷಣವಾಗಿ ಯಾವನಿಗೆ ಇದೆಯೋ ಅವನು ಶಶಬಿಂದು. ಇನ್ನು ಜ್ಞಾನಜ್ಞಾನಃ ಸುಖ ಸುಖಃ ಸ ವಿಷ್ಣು ಪರಮೋ ಅಕ್ಷರಃ. ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಆಚಾರ್ಯರು ಪೈಂಗಿ ಶ್ರುತಿಯನ್ನು ಉಲ್ಲೇಖ ಮಾಡ್ತಾರೆ. ಮತ್ತು ಸುಖ ಸುಖಃ ಅತಿಶಯಿತ ಸುಖಃ ಅರ್ಷ ಆದ್ಯಜಂತಹ ಸುಖಶಬ್ದ ನಿರ್ಧಾರಣ ಷಷ್ಟ್ಯ ಉಕ್ತಾರ್ಥ ಲಾಭ ಅಂತೇಳಿದ್ರು. ಭಗವಂತನು ಅತಿಶಯವಾದ ಸುಖ ಉಳ್ಳವನಾದ್ದರಿಂದ ಅವನನ್ನು ಸುಖ ಸುಖ ಎಂದು ಪೈಂಗಿ ಶ್ರುತಿ ಕರೆದಿದೆ ಅಂತ ಹೇಳ್ತಾ ಇದ್ದಾರೆ. ಅವನು ಪೈಂಗಿ ಶ್ರುತಿ ಏನು ಹೇಳ್ತಾ ಇದೆ? ಅತಿಶಯವಾದ ಸುಖವುಳ್ಳವನಾದ ಕಾರಣ ಭಗವಂತನನ್ನು ಸುಖ ಸುಖ ಅಂತ ಹೇಳ್ತಾ ಇದೆ. ಜ್ಞಾನಜ್ಞಾನ ಸುಖ ಸುಖ ಸ ವಿಷ್ಣು. ಅದೇ ಹೇಳ್ತಾ ಇದ್ದಾರೆ. ಲಕ್ಷಣಂ ಪರಮಾನಂದ ವಿಷ್ಣೋರೇವ ನ ಸಂಶಯ. ಈ ಪರಮಾನಂದ ಎಂಬ ಒಂದು ಲಕ್ಷಣವು ವಿಷ್ಣುವಿಗೆ ಮಾತ್ರ ಇದೆ, ಇನ್ನು ಬೇರೆ ಯಾರಿಗೂ ಇಲ್ಲ. ವಿಷ್ಣುವಿಗೆ ಮಾತ್ರ ಇದೆ, ಈ ವಿಷಯದಲ್ಲಿ ಸಂಶಯವಿಲ್ಲ. ಆದರೆ ಅವ್ಯಕ್ತಾದಿ ತೃಣಾಂತಾಸ್ತು ವಿಪ್ಲುಡಾನಂದ ಭಾಗಿನಃ. ಅವ್ಯಕ್ತ ತತ್ವಾಭಿಮಾನಿನಿಯಾದ ಲಕ್ಷ್ಮೀದೇವಿಯಿಂದ ಮೊದಲುಕೊಂಡು ತೃಣಾಂತ ಪರ್ಯಂತ, ತೃಣ ಹುಲ್ಲುಕಡ್ಡಿಯವರೆಗೂ
ಎಲ್ಲರೂ ಸ್ವಲ್ಪ ಸುಖವನ್ನೇ ಹೊಂದಿಕೊಂಡಿರ್ತಾರೆ. ಪೂರ್ಣವಾದ ಆನಂದವನ್ನು ಯಾರೂ ಹೊಂದಿಕೊಂಡು ಇರುವುದಿಲ್ಲ. ಒಂದು ಅಪೂರ್ಣವಾದ ಆನಂದ ಎಂಬ ಲಕ್ಷಣ ಭಗವಂತನೊಬ್ಬನಿಗೆ ಇದೆ ಅಂತ ಬ್ರಹ್ಮವೈವರ್ತ ಪುರಾಣ ಹೇಳ್ತಾ ಇದೆ. ಇನ್ನು ಭಗವದ್ಗೀತಾ ವಾಯುರ್ಯಮೋ ಅಗ್ನಿರ್ವರುಣ ಶಶಾಂಕಃ ಶಶಾಂಕೋ ಅತಿ ಸುಖಾಂಕಿತಃ ಇತಿ ನಾನಾಭಿಧೋ ಹರಿ. ಗೀತಾ ತಾತ್ಪರ್ಯ ಹೀಗೆ ಹೇಳ್ತಾ ಇದೆ. ಅತಿ ಸುಖವೇ ಭಗವಂತನ ಚಿಹ್ನೆಯಾಗಿ ಇರೋದರಿಂದ ಅವನನ್ನು ಶಶಾಂಕ ಎಂದು ಅರ್ಜುನನು ಕರೆದಿದ್ದಾನಂತೆ ಭಗವದ್ಗೀತೆಯಲ್ಲಿ. ಈ ಅತಿಶಯವಾದ ಸುಖ ಭಗವಂತನಿಗೆ ಚಿಹ್ನೆಯಾಗಿದೆ. ಅತಿಶಯವಾದ ಸುಖ ಅಂದರೆ ಯಾರಿಗಿದೆ, ಯಾರೊಬ್ಬನಿಗಿದೆ ಅಂದರೆ ಅದು ಭಗವಂತನಿಗೆ ಇದೆ. ಒಂದು ನಮ್ಮ ಭಾಷೆಯಲ್ಲಿ ಹೇಳಬೇಕು ಅಂತ ಹೇಳಿದರೆ ಭಗವಂತ ಈಸ್ ಅನ್ ಐಕಾನ್ ಆಫ್ ಅತಿಶಯ ಸುಖ. ಆದ ಕಾರಣ ಅರ್ಜುನ ಗೀತೆಯಲ್ಲಿ ಏನಂತ ಕರೆದಿದ್ದಾನೆ ಭಗವಂತನಾದ ಕೃಷ್ಣನನ್ನು? ಶಶಾಂಕ ಎಂದು ಕರೆದಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಇದು ಭಗವಂತನವರೆಗೂ ಆಯಿತು. ಇನ್ನು ಜೀವಾತ್ಮರನ್ನು ಭಗವಂತ ಹೇಗೆ ನೋಡ್ತಾನೆ, ಅವನು ಹೇಗೆ ಮಾಡ್ತಾನೆ, ಅವನಿಗೇನು ಅನುಗ್ರಹ ಮಾಡ್ತಾನೆ, ಅದರಿಂದಾಗಿ ಅವನಿಗೆ ಶಶಬಿಂದುಹು ಅಂತ ಅವನಿಗೆ ಹೆಸರು ಬಂತು ಅಂತ ಹೇಳ್ತಾರೆ. ಅತಿ ಸುಖ ಸ್ವರೂಪತ್ವಾತ್ ಶಶಃ ಬಿಂದತಿ ಜೀವಾತ್ಮನಾಂ ಅವಯವಾನ್ ಕರೋತೀತಿ ಬಿಂದು ಬಿದಿ ಅವಯವೇ ಅವಯವ ಇತಿ ಅವಯವ ಕ್ರಿಯೋಚ್ಯತೆ. ಅವನು ಭಗವಂತನೇನೋ ಅತಿ ಸುಖ ಸ್ವರೂಪಿಯಾಗಿದ್ದಾನೆ, ಅತಿಯಾದ ಸುಖವೇ ಸ್ವರೂಪವಾಗಿ ಉಳ್ಳವನಾಗಿದ್ದಾನೆ. ಅಷ್ಟೇ ಅಲ್ಲದೆ ಈ ಜೀವಾತ್ಮರ ಅವಯವಗಳನ್ನೂ ಮಾಡ್ತಾನಂತೆ ಭಗವಂತ. ಆದ ಕಾರಣ ಅವನಿಗೆ ಶಶಬಿಂದು ಅಂತ ಹೆಸರು. ಏನು ಈ ಜೀವಾತ್ಮರ ಅವಯವಗಳನ್ನು ಮಾಡೋದೇನು? ಜೀವಾತ್ಮರು ಅನಾದಿನಿತ್ಯರು, ಭಗವಂತನೂ ಅನಾದಿನಿತ್ಯ, ಅನಾದಿ ಕರ್ಮಗಳು ಇವೆಲ್ಲ ಇರೋವಾಗ ಸರಿ ಅತಿ ಸುಖ ಸ್ವರೂಪಿ ಭಗವಂತ ಅಂದರೆ ಸರಿ. ಜೀವಾತ್ಮರ ಅವಯವಗಳನ್ನು ಮಾಡುವವನು ಅಂದರೆ ಏನರ್ಥ? ಜೀವರಿಗೆ ಅಷ್ಟಕ್ಕೆ ಮುಂಚೆ ಅವಯವಗಳು ಇದ್ದಿಲ್ವಾ? ಭಗವಂತ ಮಾಡಿದರೆ ಅವಯವಗಳು ಬಂತ ಎಂಬುವಂತಹ ಈ ಪ್ರಶ್ನೆಗಳು ನಮ್ಮಲ್ಲಿ ಹುಟ್ಟುಕೊಳ್ಳುತ್ತೆ. ಅದಕ್ಕೆ ಹೇಳಿ ಮುಂದೆ ಪ್ರಮಾಣದಲ್ಲಿ ಅದಕ್ಕೆ ವಿವರಣೆಯನ್ನು ಕೊಡ್ತಾರೆ. ತ್ವಷ್ಟಾ ರೂಪಾಣಿ ಪಿಂಶತು ಅಂತ ಬೃಹದಾರಣ್ಯಕ ಉಪನಿಷತ್. ಛಾಂದೋಗ್ಯ ಉಪನಿಷತ್ ಭಾಷ್ಯದಲ್ಲಿ ತ್ವಷ್ಟಾ ತ್ವೇಷಾದ್ ದ್ವಿತೀಯಕಃ ಅಂತ ಆಚಾರ್ಯ ಹೇಳ್ತಾರೆ. ಇಲ್ಲಿ ಸಂಕರ್ಷಣ ರೂಪಿ ಭಗವಂತ ತ್ವಷ್ಟ ಎಂದು ಕರೆಯಲ್ಪಡ್ತಾನೆ. ತ್ವಷ್ಟ ಎಂದು ಕರೆಯಲ್ಪಡುವಂಥ ಸಂಕರ್ಷಣ ರೂಪಿ ಭಗವಂತನು ಈ ಗರ್ಭಿಣಿ ಸ್ತ್ರೀಯರ ಗರ್ಭದಲ್ಲಿದ್ದ ಅವನು ಶಶಃ ಎಂದು ಕರೆಯಲ್ಪಡ್ತಾನೆ. ವಾ ಬ ಎರಡಕ್ಕೂ ಅಭೇದ ಇರೋದರಿಂದ ಬಿಂದು ಅಂತ ಹೇಳಿದರೆ ಜ್ಞಾನಿ ಅಂತ ಅರ್ಥ. ಅಂದರೆ ಶಶಶ್ಚಾಸೌ ಬಿಂದುಶ್ಚ ಶಶಬಿಂದು. ಶಶ ಅಂದರೆ ಅತಿ ಸುಖ ಸ್ವರೂಪಿ, ಬಿಂದು ಅಂತ ಹೇಳಿದರೆ ಜ್ಞಾನಿ. ಅರ್ಥಾತ್ ಅತಿ ಸುಖ ಸ್ವರೂಪವುಳ್ಳವನು ಹಾಗೂ ಜ್ಞಾನಶೀಲನಾಗಿರುವವನು. ಆದ ಕಾರಣ ಭಗವಂತನಿಗೆ ಶಶಬಿಂದು ಅಂತ ಹೆಸರು ಬಂತು ಅಂತ ಹೇಳ್ತಾ ಇದ್ದಾರೆ. ಇನ್ನು ಸುಖಸ್ವರೂಪತ್ವಾತ್ ಶಾಹ ಮುಕ್ತಾತ್ಮಾನಃ ಶಸ್ಯ ಬಿಂದು ಶಬಿಂದು ಶಾನಾಂ ಶಬಿಂದುರ್ ಯಸ್ಮಾತ್ ಸಹ ಶಶಬಿಂದು. ಮುಕ್ತಾತ್ಮರು ಅಂದರೆ ಸಂಸಾರ ಬಂಧನದಿಂದ ಮುಕ್ತರಾದವರು, ಅಂದರೆ ಸಾಧನೆ ಮಾಡಿಕೊಂಡು ಲಿಂಗದೇಹ ಕಳಚಿಕೊಂಡ ನಂತರ ಸ್ವಸ್ವರೂಪಾನಂದಾನುಭವ ರೂಪವಾದ ಮೋಕ್ಷಾನಂದವನ್ನು
ಹೊಂದಿರುವವರು ಮುಕ್ತಾತ್ಮರು. ಅವರು ಸುಖಸ್ವರೂಪಿಗಳಾಗಿರ್ತಾರೆ, ಚಿದಾನಂದಾತ್ಮಕವಾಗಿರ್ತಾರೆ. ಸುಖಸ್ವರೂಪಿಗಳಾದ ಮುಕ್ತಾತ್ಮರಿಗೆ ಅದೇ ಹೇಳ್ತಾ ಇದ್ದಾರೆ, ಸುಖಸ್ವರೂಪತ್ವಾತ್ ಶಾಹ ಮುಕ್ತಾತ್ಮನಃ. ಸುಖಸ್ವರೂಪಿಗಳಾದ್ದರಿಂದ ಅವರು ಮುಕ್ತ ಶಾಹ ಅಂದರೆ ಮುಕ್ತಾತ್ಮರು. ಶಸ್ಯ ಬಿಂದು ಶಬಿಂದು ಅಂದರೆ ಆ ಸುಖಸ್ವರೂಪಿಗಳಾದ ಮುಕ್ತಾತ್ಮರಿಗೆ ಆನಂದದ ಕಣವನ್ನು ಅನುಗ್ರಹಿಸುವವನು ಭಗವಂತ. ಆದ ಕಾರಣ ಭಗವಂತನಿಗೆ ಶಶಬಿಂದು ಅಂತ ಹೆಸರು. ಇಲ್ಲಿ ನಮಗೆ ಇವನು ಜೀವನು ಸಾಧನೆ ಮಾಡಿಕೊಂಡು ಲಿಂಗದೇಹ ಕಳಚಿಕೊಂಡು ಸ್ವಸ್ವರೂಪಾನಂದ ಆವಿರ್ಭಾವ ರೂಪವಾದ ಮೋಕ್ಷ ಸುಖವನ್ನು ಹೊಂದುತ್ತಾನೆ, ಮೋಕ್ಷಕ್ಕೆ ಹೋಗ್ತಾನೆ. ಮೋಕ್ಷಕ್ಕೆ ಹೋದಾಗ ಇಲ್ಲಿ ಬಂಧನ ಬಿಟ್ಟೋಯ್ತು. ಮೋಕ್ಷದ ಆನಂದವನ್ನು ಅವನು ಅನುಭವಿಸಬಹುದಲ್ವಾ ಅಂದರೆ ಅವನು ಸ್ವತಂತ್ರವಾಗಿ ಅನುಭವಿಸುವುದಕ್ಕೆ ಅವನಿಗೆ ಆಗುವುದಿಲ್ಲ. ಯಾಕೆ ಅಂತ ಹೇಳಿದರೆ ನಮ್ಮ ಸಿದ್ಧಾಂತ ಹೇಳುವಂತೆ ಅವನು ಜೀವನಾದವನು ಸರ್ವತಂತ್ರ ಅಸ್ವತಂತ್ರ. ಅವನು ಮುಕ್ತಿಯಲ್ಲಿರಲಿ ಸಂಸಾರದಲ್ಲಿರಲಿ ಎಲ್ಲೇ ಇರಲಿ ಸರ್ವಕಾಲ ಸರ್ವಾವಸ್ಥೆಗಳಲ್ಲಿ ಸದಾ ಅವನು ಸರ್ವತಂತ್ರ ಅಸ್ವತಂತ್ರನಾಗಿದ್ದಾನೆ, ಸುಖಸ್ವರೂಪಿಯಾಗೂ ಇದ್ದಾನೆ. ಅಂತಹ ಸುಖಸ್ವರೂಪಿಗಳಾದ ಮುಕ್ತಾತ್ಮರಿಗೆ ಅವರ ಯೋಗ್ಯತಾನುಸಾರ ಅವರಿಗೆ ಆನಂದದ ಕಣವನ್ನು ಅನುಗ್ರಹಿಸುತ್ತಾನೆ. ಆನಂದದ ಒಂದು ಕಣ, ಸ್ವಲ್ಪ ಲೇಷ ಅವನಿಗೆ ಕೊಡ್ತಾನಾದ ಕಾರಣ ಮುಕ್ತಾತ್ಮರಿಗೆ ಭಗವಂತನಿಗೆ ಶಶಬಿಂದು ಅಂತ ಹೇಳ್ತಾರೆ. ಜೀವರಿಗೆ ಸಂಸಾರದಲ್ಲಾಗಲಿ ಮೋಕ್ಷದಲ್ಲಾಗಲಿ ಜಗನ್ನಾಥದಾಸರು ಹರಿಕಥಾಮೃತಸಾರದಲ್ಲಿ ಹೇಳ್ತಾರೆ, ಕುತ್ಸಿತ ಕಂಬಳಿ ಕದನ್ನ ನೀವ ಅಂತ. ತನ್ನ ಭಕ್ತರಿಗೆ ಭಗವಂತ ಏನು ಮಾಡ್ತಾನಂತೆ, ಕುತ್ಸಿತವಾದ ಕಂಬಳಿ ಅಂದರೆ ಹರಿದೋದ ಕಂಬಳಿ, ಛಿದ್ರವಾದ ಕಂಬಳಿ, ಕಣನ್ನ ಒಂದೇ ಒಂದು ಕಣ ಅನ್ನವನ್ನು ಕೊಡ್ತಾನಂತೆ. ಇದೇನು ಭಗವಂತ ತನ್ನ ಭಕ್ತರಿಗೆ ಹೊಟ್ಟೆ ತುಂಬ ಅನ್ನವನ್ನು ಕೊಡಬೇಕು, ಮೈ ತುಂಬ ಹೊದ್ದಿಸ್ಕೊಳ್ಳಿಕ್ಕೆ ಒಳ್ಳೆ ಬಟ್ಟೆ ಕೊಡಬೇಕಲ್ವಾ, ಇಷ್ಟು ಕಡಿಮೆ ಕೊಟ್ಟರೆ ಏನು ಭಗವಂತ ಅಂದರೆ ಆ ಕುತ್ಸಿತ ಕಂಬಳಿ ಕದನ್ನ. ಅದೇ ಇಲ್ಲಿ ಆನಂದದ ಕಣ ಕೊಡ್ತಾನೆ ಮುಕ್ತಾತ್ಮರಿಗೆ ಅಂತ ಏನು ಹೇಳ್ಕೊಂಡಿದ್ದೇವೆ. ಇಲ್ಲಿ ಕುತ್ಸಿತ ಕಂಬಳಿ ಅಂದರೆ ಛಿದ್ರವಾದ ಭಕ್ತಿ, ಶಶ್ವದೇಕ ಪ್ರಕಾರವಾದಂತಹ ಭಕ್ತಿ ಭಗವಂತ ಕೊಡುವುದಿಲ್ಲ, ಅದು ವಾಯುದೇವರಿಗೆ ಮಾತ್ರ. ಅದಕ್ಕೆ ನಾವು ಕೇಳೋದು, ಮನೋನಿಯಾಮಕ ಅಧಿಪತಿಯಾದ ರುದ್ರದೇವರನ್ನು ಕೈಲಾಸವಾಸ ಗೌರೀಶ ಈಶ ತೈಲಧಾರೆಯಂತೆ ಕೊಡು ಮನಸ್ಸು ಹರಿಯಲ್ಲಿ ಶಂಭೋ ಅಂತೇಳಿ. ನಮಗೆ ಭಗವಂತನಲ್ಲಿ ಶಶ್ವದೇಕ ಪ್ರಕಾರವಾಗಿ ಅವಿಚ್ಛಿನ್ನವಾದ ಭಕ್ತಿ ಬರಬೇಕು ಅಂತ ಹೇಳಿದರೆ ವಾಯುದೇವರನ್ನೇ ಕೇಳಬೇಕು. ಮಾತರ್ಮೇ ಮಾತರಿಶ್ವನ್ ಪಿತೃತಲಗುರು ಭ್ರಾತರಿಷ್ಟಪ್ತ ಬಂಧೋ ಸ್ವಾಮಿನ್ ಅಂತ ಹೇಳ್ತಾ ಗೋವಿಂದೇ ದೇಹಿ ಮೇ ಭಕ್ತಿ. ಆದ ಕಾರಣ ಭಗವಂತ ಏನು ಮಾಡ್ತಾನೆ, ತನ್ನ ಭಕ್ತರಿಗೆ ಕುತ್ಸಿತ ಕಂಬಳಿ, ಛಿದ್ರವಾದ ಭಕ್ತಿ, ಕದನ್ನ ಅಂದರೆ ಕಣನ, ಒಂದೇ ಒಂದು ಕಣ, ಅವನ ಜ್ಞಾನ ಭಾಳ ಸ್ವಲ್ಪ ಕೊಡ್ತಾನೆ. ಆ ಸ್ವಲ್ಪವೇ ನಮಗೆ ಜೀರ್ಣವಾಗೋದಿಲ್ಲ. ನಮ್ಮ ಯೋಗ್ಯತಾನುಸಾರ ಎಲ್ಲರೂ ಒಂದೇ ರೀತಿಯ ಜ್ಞಾನವನ್ನು ಹೊಂದಿರೋದಿಲ್ಲ. ಇದೇ ವಿಷ್ಣು ಸಹಸ್ರನಾಮ ಪಾಠವನ್ನು ನಾನು ನನ್ನ ಯೋಗ್ಯತಾನುಸಾರ ನಾನು ಹೇಳ್ತೇನೆ, ಇನ್ನೊಬ್ಬರು ಅವರ ಯೋಗ್ಯತಾನುಸಾರ ಇನ್ನಿಷ್ಟು ಚೆನ್ನಾಗಿ ಹೇಳಬಹುದು. ಕೇಳೋರಲ್ಲಿ ಇವಾಗ ಪಾಠದಲ್ಲಿ ನಮಗೆ 8 ಜನ ಇದ್ದಾರೆ, ನಾನು ಬಿಟ್ಟರೆ 7 ಜನ. ಈ 7 ಜನ ನಾನು ಹೇಳ್ತಾ ಇರೋನು ಒಬ್ಬನೇ, ಒಂದೇ ಪಾಠ, ನೀವೆಲ್ಲರೂ ಒಂದೇ ಸಲ ಕೇಳ್ತಾ ಇದ್ದೀರಿ. ಆದರೆ 7 ಜನಕ್ಕೂ ಒಂದೇ ರೀತಿಯಾಗಿ ಕ್ವಾಲಿಟೇಟಿವ್ಲಿ ಕ್ವಾಂಟಿಟೇಟಿವ್ಲಿ ಒಂದೇ ರೀತಿಯಾಗಿ ನೀವು ಕೇಳಲಿಕ್ಕಾಗಲ್ಲ, ಕೇಳೋದು ಇಲ್ಲ, ಅರ್ಥ ಆಗೋದು ಇಲ್ಲ. ಯಾಕೆ ಅಂತ ಹೇಳಿದರೆ ಅವರವರ ಯೋಗ್ಯತಾನುಸಾರ. ಹಾಗೆ ಭಗವಂತ ಏನು ಮಾಡ್ತಾನೆ, ತನ್ನ ಭಕ್ತರಿಗೆ ಅವರ ಯೋಗ್ಯತಾನುಸಾರ ಛಿದ್ರವಾದ ಕುತ್ಸಿತ ಕಂಬಳಿ ಅಂದರೆ ಛಿದ್ರವಾದ ಭಕ್ತಿ, ಅವಿಚ್ಛಿನ್ನವಾದ ಏಕರೀತಿಯಾದ ಭಕ್ತಿ ಬರೋದಿಲ್ಲ ನಮಗೆ.
ಸ್ವಲ್ಪ ಹೊತ್ತು ಭಕ್ತಿ ಇರುತ್ತೆ, ಒಂದು ಕ್ಷಣ ಕಾಲವೂ ಕೂಡ ನಮ್ಮ ಮನಸ್ಸು ಭಗವಂತನ ಮೇಲೆ ನಿಲ್ಲೋದಿಲ್ಲ. ಹಾಗೆ ಕಣನ್ನ ಎಷ್ಟು ಭಗವಂತನ ಜ್ಞಾನ ಅಪಾರ, ಆ ಶಾಸ್ತ್ರಜ್ಞಾನ ಅಪಾರ, ಅದೇ ಭಗವಂತ ತಿಳಿಸಿಕೊಡುವುದು. ಆ ಜ್ಞಾನ ನಮಗೆ ನಮ್ಮ ಯೋಗ್ಯತಾನುಸಾರ ಭಾಳ ಸ್ವಲ್ಪ ಕೊಟ್ಟಿರ್ತಾನೆ. ಅದಕ್ಕೆ ಕೆಲವರು ಉದ್ದಾಮ ಪಂಡಿತರಾಗಿರ್ತಾರೆ, ಪಂಡಿತ ಪ್ರಕಾಂಡರಾಗಿರ್ತಾರೆ, ಕೆಲವರು ಸಾಮಾನ್ಯ ಪಂಡಿತರಾಗಿರ್ತಾರೆ, ಕೆಲವರು ದಡ್ಡರಾಗಿರ್ತಾರೆ. ಯಾಕೆ? ಅವರವರ ಯೋಗ್ಯತಾನುಸಾರ. ಇಹಲೋಕದಲ್ಲೂ ಅಷ್ಟೇ, ಪರಲೋಕದಲ್ಲೂ ಅಷ್ಟೇ. ಭಗವಂತ ಅವರವರ ಜೀವನ ಯೋಗ್ಯತಾನುಸಾರ ಇಹಲೋಕದಲ್ಲಿ, ಸಂಸಾರದಲ್ಲಿ ಜೀವಾತ್ಮರಿಗೆ ಅಷ್ಟೇ ಹಾಗೆ ಕೊಡ್ತಾನೆ. ಮೋಕ್ಷದಲ್ಲೂ ಸುಖಸ್ವರೂಪಿಗಳಾದ ಮುಕ್ತಾತ್ಮರಿಗೂ ಆನಂದದ ಕಣವನ್ನು ಕೊಡ್ತಾನೆ. ಆದ ಕಾರಣ ಭಗವಂತನಿಗೆ ಶಶಬಿಂದು ಅಂತ ಹೆಸರು. ಇನ್ನು ಬೃಹದಾರಣ್ಯಕ ಉಪನಿಷತ್ ಭಾಷ್ಯದಲ್ಲಿ ಆಚಾರ್ಯರು ಬೃಹಚ್ಛೃತಿ ವಾಕ್ಯವನ್ನು ಹೇಳ್ತಾರೆ. ಪೂರ್ಣಾನಂದಸ್ಯ ತಸ್ಯೈವ ಮುಕ್ತ ವಿಪ್ಲುಟ್ ಸುಖಾತ್ಮಕಾಃ. ಈ ಮುಕ್ತಾತ್ಮರು ಆನಂದದ, ಭಗವಂತನ ಆನಂದದ ಏಕದೇಶಾನಂದ ಸ್ವರೂಪಿಗಳು ಅಂತ ಹೇಳ್ತಾ ಇದ್ದಾರೆ. ಭಗವಂತ ನಾವು ಇಷ್ಟಕ್ಕೆ ಮುಂಚೆ ಹೇಳ್ಕೊಂಡ್ವಿ, ಪೂರ್ಣಾನಂದ ಸ್ವರೂಪಿ ಭಗವಂತ ಅಂತ ಹೇಳಿ. ಆ ಪೂರ್ಣಾನಂದ ಸ್ವರೂಪಿಯಾದ ಭಗವಂತನ ಆನಂದದ ಅತಿ ಏಕದೇಶದ ಆನಂದ ಸ್ವರೂಪಿಗಳಾಗಿರ್ತಾರೆ ಮುಕ್ತಾತ್ಮರು ಅಂತ ಹೇಳ್ತಾ ಇದ್ದಾರೆ. ಇನ್ನು ಮುಕ್ತಾನಾಂ ಏಕದೇಶತ್ವಂ ಬ್ರಹ್ಮಾನಂದವ್ಯಪೇಕ್ಷಯ ವಿಪ್ಲುತ್ವಂ ಪ್ರತಿಬಿಂಬತ್ವಂ ಶ್ರುತಿಸೂಕ್ತಂ ಹಿ ಸರ್ವಶಃ ತಥಾಪಿ ಪೂರ್ಣಾನಂದತ್ವಂ ಅಮುಕ್ತಾನಾಂ ವ್ಯಪೇಕ್ಷಯ ಅಂತ ಬೃಹದಾರಣ್ಯಕ ಉಪನಿಷತ್ ಭಾಷ್ಯದಲ್ಲಿ ಆಚಾರ್ಯರು ಬ್ರಹ್ಮತರ್ಕ ವಾಕ್ಯವನ್ನು ಉಲ್ಲೇಖ ಮಾಡ್ತಾರೆ. ಈ ಮುಕ್ತಾತ್ಮರು ಅಮುಕ್ತರ ಜೊತೆಗೆ ನಾವು ಹೋಲಿಸಿಕೊಂಡಾಗ, ಕಂಪೇರ್ ಮಾಡಿಕೊಂಡಾಗ ಅವರು ಪೂರ್ಣಾನಂದ ಉಳ್ಳವರೇ ಆಗಿರ್ತಾರೆ. ಆದರೆ ಬ್ರಹ್ಮನ ಆನಂದವನ್ನು ಹೋಲಿಸಿಕೊಂಡಾಗ, ಭಗವಂತನ ಆನಂದವನ್ನು ಜೊತೆಗೆ ಹೋಲಿಸಿಕೊಂಡಾಗ ಅವರು ಏಕದೇಶವಷ್ಟೇ ಅನುಭವಿಸುತ್ತಾರೆ ಅಷ್ಟೇ ಹೊರತು ಈ ಮುಕ್ತಾತ್ಮರ ಈ ಆನಂದ ಎಂಥದ್ದು ಅಂತ ಹೇಳಿದರೆ ಬ್ರಹ್ಮನ ಪ್ರತಿಬಿಂಬವಾಗಿರುತ್ತೆ. ಇಲ್ಲಿ ಅಷ್ಟೇ ಬಿಂಬ ಪ್ರತಿಬಿಂಬ ಭಾವ. ಬಿಂಬ ಭಗವಂತ, ಪ್ರತಿಬಿಂಬ ಜೀವರು. ಆದ ಕಾರಣ ಮುಕ್ತಾತ್ಮರ ಏನು ಆನಂದ ಇರುತ್ತೆ ಆ ಆನಂದ ಬ್ರಹ್ಮನ ಪ್ರತಿಬಿಂಬವಾಗಿರುತ್ತೆ. ಯಾಕೆ ಬಿಂಬ ಪ್ರತಿಬಿಂಬ ಭಾವವನ್ನು ಇಲ್ಲಿ ಯಾಕೆ ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ, ಬಿಂಬನಾದ ಭಗವಂತ ಸ್ವತಂತ್ರ, ಪ್ರತಿಬಿಂಬರಾದ ಜೀವರು ಅಸ್ವತಂತ್ರರು. ಅದು ನಮ್ಮ ಅನುಭವಕ್ಕೆ ಬರ್ತಾ ಇದೆ. ಎಷ್ಟೋ ಸಲ ನಾವು ಹೇಳ್ಕೊಂಡಿದ್ದೇವೆ, ಕನ್ನಡಿ ಮುಂದೆ ನಾವು ನಿಂತಾಗ ನಮ್ಮ ಪ್ರತಿಬಿಂಬ ಕನ್ನಡಿಯಲ್ಲಿ ಕಾಣುತ್ತೆ. ನಾವು ಏನು ಮಾಡಿದರೆ ಅದು ಮಾಡುತ್ತೆ. ನಾವು ನಕ್ಕರೆ ನಮ್ಮ ಪ್ರತಿಬಿಂಬ ನಗತ್ತೆ, ನಾವು ಅತ್ತರೆ ನಮ್ಮ ಪ್ರತಿಬಿಂಬ ಅಳತ್ತೆ, ಕೈ ಎತ್ತಿದರೆ ಎತ್ತತ್ತೆ. ಯಾಕೆ? ಬಿಂಬ ಸ್ವತಂತ್ರ, ಕನ್ನಡಿಯಲ್ಲಿರುವ ನಮ್ಮ ಪ್ರತಿಬಿಂಬ ಅಸ್ವತಂತ್ರ. ಹಾಗೆ ಭಗವಂತ ಬಿಂಬ, ನಾವೆಲ್ಲರೂ ಪ್ರತಿಬಿಂಬರು. ಆದ ಕಾರಣ ಮುಕ್ತಾತ್ಮರ ಈ ಆನಂದವು ಬ್ರಹ್ಮನ ಪ್ರತಿಬಿಂಬವಾಗಿದೆ. ಸರಿ, ಈ ಮುಕ್ತಾತ್ಮರ ಆನಂದವನ್ನು ಇಷ್ಟ ಮುಂಚೆ ಹೇಳ್ಕೊಡೋದು, ಆನಂದದ ಕಣವನ್ನು ಮುಕ್ತಾತ್ಮರಿಗೆ ಕೊಡ್ತಾನೆ ಅಂತ ಅದನ್ನೇ ಹೇಳ್ತಾ ಇದ್ದಾರೆ. ಬ್ರಹ್ಮ ರುದ್ರಾದಯೋ ಜೀವ ದುಃಖಿನಸ್ತತ್ ಪ್ರಸಾದತಃ ದುಃಖ ಮುಕ್ತ ನಿಜಾನಂದಂ ಪ್ರಾಪ್ನುಯೋರ್ ನಿತ್ಯ ಮಂಜಸ. ಬೃಹದಾರಣ್ಯಕ ಉಪನಿಷತ್ ಭಾಷ್ಯದಲ್ಲಿ ಆಚಾರ್ಯರು ಬ್ರಹ್ಮಶ್ರುತಿ ವಾಕ್ಯವನ್ನು ಹೇಳ್ತಾ ಇದ್ದಾರೆ. ಬ್ರಹ್ಮ ಮೊದಲುಕೊಂಡು, ಜೀವೋತ್ತಮರಾದ ಬ್ರಹ್ಮ ಮೊದಲುಕೊಂಡು ರುದ್ರ ಮೊದಲಾದವರೆಲ್ಲರೂ ಜೀವರೇ. ಈ ಜೀವರಿಗೆ ಆನಂದವನ್ನು ದುಃಖದಿಂದ ಮುಕ್ತರಾದ ನಂತರ, ಸಂಸಾರದಿಂದ ಮುಕ್ತರಾದ ನಂತರ ಈ ಜೀವರಿಗೆ ಸುಖವನ್ನು ಅಂದರೆ ಆನಂದವನ್ನು, ಆ ಮೋಕ್ಷಾನಂದವನ್ನು ಭಗವಂತನೇ ಅನುಗ್ರಹಿಸುತ್ತಾನೆ.
ಸ್ವತಂತ್ರವಾಗಿ ಅವರು ಆನಂದವನ್ನು ಮೋಕ್ಷಾನಂದವನ್ನು ಅನುಭವಿಸುವುದಿಲ್ಲ. ಭಗವಂತನ ಅನುಗ್ರಹದಿಂದ ಮಾತ್ರ ಅನುಭವಿಸುತ್ತಾರೆ. ಆದ ಕಾರಣ ಭಗವಂತನಿಗೆ ಶಶಬಿಂದು ಅಂತ ಹೆಸರು. ಇನ್ನು ವಾಲ್ಮೀಕಿ ರಾಮಾಯಣ, ಮೃಗಯಾಯಾಂ ಶಶಸ್ಯ ಬಿಂದು ಯಸ್ಯ ಸಹ ಶಶಬಿಂದು ಅಂತ ಹೇಳ್ತಾರೆ. ಭಗವಂತ ರಾಮಾವತಾರ ಕಾಲದಲ್ಲಿ ಬೇಟೆಯಾಡ್ತಾ ಇದ್ದ. ಆ ಬೇಟೆಯಾಡಿದಾಗ ಮೊಲದ ಒಂದು ರಕ್ತದ ಬಿಂದು ರಾಮನ ಮೇಲೆ ಬಿತ್ತು. ಅಂದರೆ ಮೊಲದ ರಕ್ತದ ಬಿಂದು ಉಳ್ಳವನು. ಆದ ಕಾರಣ ಶಶ ಅಂದರೆ ಮೊಲ, ಡೀರ್ ಮೊಲ. ಆ ಮೊಲದ ರಾಮಾವತಾರ ಕಾಲದಲ್ಲಿ ಭಗವಂತ ಬೇಟೆಯಾಡ್ತಾ ಇರುವಾಗ ಒಂದು ಮೊಲವನ್ನು ಬೇಟೆಯಾಡಿದಾಗ ಆ ಮೊಲದ ರಕ್ತದ ಬಿಂದು ರಾಮನ ಮೇಲೆ ಬಿತ್ತು. ಆ ಮೊಲದ ರಕ್ತದ ಬಿಂದು ಉಳ್ಳವನಾದ ಕಾರಣ ರಾಮನಿಗೆ ಶಶಬಿಂದು, ಭಗವಂತನಿಗೆ ಶಶಬಿಂದು ಅಂತ ಹೆಸರು ಬಂತು ಅಂತ ಹೇಳ್ತಾರೆ. ಅದೇ ಮೃಗಯಾಯಾಮ್ ಶಶಸ್ಯ ಬಿಂದು, ಆ ಮೊಲದ ರಕ್ತದ ಬಿಂದುವು ಯಾರಿಗೆ ಇದೆಯೋ, ಯಾವನಿಗೆ ಇದೆಯೋ ಅವನು ಶಶಬಿಂದು ಅಂತ ವಾಲ್ಮೀಕಿ ರಾಮಾಯಣದಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಶಶಪ್ಲುತಗತೌ ಶಶಾನಾಂ ಕುಟಿಲಗತೀನಾಂ ವಿಂದು ಅಪಲಪಿತ ಬಿದಿ ಅವಯವೇ. ಇನ್ನು ಕುಟಿಲ ಸ್ವಭಾವವುಳ್ಳ ದುಷ್ಟರನ್ನು ಸಂಹರಿಸುವವನು. ದುಷ್ಟರು ಅವರದ್ದು ಯಾವತ್ತೂ ನೇರವಾಗಿರೋದಿಲ್ಲ, ದುಷ್ಟರದೆಲ್ಲ ವಕ್ರವಾಗೇ ಇರುತ್ತೆ, ಕುಟಿಲತ್ವ ಇರುತ್ತೆ, ಕಪಟತ್ವ ಇರುತ್ತೆ, ನಾಟಕ ಮೋಸ ಇರುತ್ತೆ. ಅಂತಹ ಕುಟಿಲ ಸ್ವಭಾವವುಳ್ಳ ದುಷ್ಟರನ್ನು ಸಂಹರಿಸುವವನಾದ ಕಾರಣ ಭಗವಂತನಿಗೆ ಶಶಬಿಂದು. ಭಗವಂತ ಅವತಾರ ಮಾಡುವುದೇ ಅದಕ್ಕಾಗಿ, ದುಷ್ಟರನ್ನು ಶಿಕ್ಷಿಸುವುದಕ್ಕಾಗಿ, ಶಿಷ್ಟರನ್ನು ಸಂರಕ್ಷಿಸುವುದಕ್ಕಾಗಿಯೇ ಭಗವಂತ ಅವತಾರ ಮಾಡ್ತಾನೆ. ದುಷ್ಟರನ್ನು ಸಂಹಾರ ಮಾಡ್ತಾನಾದ ಕಾರಣ ಭಗವಂತನಿಗೆ ಶಶಬಿಂದು ಅಂತ ಹೆಸರು. ಇನ್ನು ಅಧಿಕ್ಕೆ ಅಧಿಕಮಿತಿ ನ್ಯಾಯೇನ ಶಶಂ ಸುಖ ಸುಖಂ ಅತ್ಯುದ್ರಿಕ್ತ ಸುಖಂ ತದಸ್ಯ ಅಸ್ತಿ ಇತಿ ಶಶಿ ಶಶೀತಿ ಆಹ್ವಾನಂ ವಿಂದತೆ ಲಭತೆ ಇತಿ ಶಶಿಬಿಂದು ಅಂತ ಹೇಳ್ತಾ ಇದ್ದಾರೆ. ಇಲ್ಲೂ ಶಶಿಬಿಂದು ಇತಿ ಪಾಠಮಂಗೀಕೃತ್ಯ ಅಯಂ ಅರ್ಥ ಉಕ್ತಃ. ಇಲ್ಲಿ ಶಶಬಿಂದು ಅಂತ ಒಂದು ಪಾಠ, ಶಶಿಬಿಂದು ಅಂತ ಒಂದು ಪಾಠ. ಶಶಿಬಿಂದು ಎಂಬುವಂತಹ ಪಾಠವನ್ನು ಅನುಸರಿಸಿ ಆಧಿಕ್ಯಂ ಅಂದರೆ ಅತಿ ಆದ ಸುಖವುಳ್ಳ ಪ್ರಯುಕ್ತ ಶಶಿ ಎಂಬ ಹೆಸರು ಉಳ್ಳವನು ಭಗವಂತ. ಅತ್ಯುದ್ರಿಕ್ತವಾದ ಅತಿಯಾದ ಸುಖ ಉಳ್ಳವನಾದ ಕಾರಣ ಇವನಿಗೆ ಶಶಿ ಅಂತ ಹೆಸರು. ಆದ ಕಾರಣ ಶಶಿಬಿಂದು ಅಂತ ಅವನಿಗೆ ಹೆಸರು ಆಗಿ ಬಂದಿದೆ ಅಂತ ಹೇಳಿ ಶಶಿಬಿಂದು ಎಂಬ ಪಾಠದ ಅನುಸಾರವಾಗಿ ಈ ವ್ಯಾಖ್ಯಾನವನ್ನು ಮಾಡ್ತಾ ಇದ್ದಾರೆ. ಇನ್ನು ಜಿಜ್ಞಾಸೆ, ಭಗವಂತನ ಪೂರ್ಣಾನಂದ ತರ್ಕಸಿದ್ಧವೂ ಆಗಿದೆ. ಭಗವಂತನ ಇವಾಗೇನು ಈ ಪರಮಾತ್ಮನಿಗೆ ಪೂರ್ಣಾನಂದ ಇದೆ ಅಂತ ಶ್ರುತಿ ಸ್ಪಷ್ಟವಾಗಿ ಹೇಳ್ತಾ ಇದೆ. ಈ ಭಗವಂತನ ಜಗತ್ ಸೃಷ್ಟಿಕರ್ತೃತ್ವ ಭಗವಂತನಿಗೆ ಪೂರ್ಣಾನಂದವನ್ನು ಕೊಡುತ್ತೆ. ಅದನ್ನೇ ತದ್ದೇತು ವ್ಯಪದೇಶಾಚ್ಚಾವಂ ಎಂಬ ಸೂತ್ರದಲ್ಲಿ ಹೇಳಿರ್ತಾರೆ. ನಮಗೆ ಯಾವುದಾದರೂ ಒಂದು ಕೆಲಸ ಮಾಡುವಾಗ ರಾಗ, ದ್ವೇಷ, ದುಃಖೋದ್ರೇಕ, ಸುಖೋದ್ರೇಕ ಈ 4 ಕಾರಣಗಳ ಪೈಕಿ ಯಾವುದೋ ಒಂದು ಕಾರಣ ಇದ್ದೇ ಇರುತ್ತೆ. ನಮಗೆ ರಾಗ, ದ್ವೇಷ, ದುಃಖೋದ್ರೇಕ, ಸುಖೋದ್ರೇಕ ಇದು ಯಾವುದೋ ಒಂದು ಇರಲೇಬೇಕು. ಆದರೆ ನಮಗೆ ಈ ಭಗವಂತನಿಗೆ
ಇದು ಯಾವುದೂ ಇರೋದಿಲ್ಲ. ಭಗವಂತನಿಗೆ ರಾಗ ಇರೋದಿಲ್ಲ. ಅದೇ ಹೇಳ್ತಾರೆ ಇಲ್ಲಿ. ರಾಗ ಅಂತ ಹೇಳಿದರೆ ನಮಗೆ ಊಟ ಮಾಡೋ ವೇಳೆಗೆ ರಾಗ, ಶತ್ರುವಧೆಯಲ್ಲಿ ಪ್ರವೃತ್ತಿಯಿಂದ ದ್ವೇಷ, ಅಳೋದರ ಪ್ರವೃತ್ತಿಯಿಂದ ದುಃಖೋದ್ರೇಕ, ನರ್ತನ ಪ್ರವೃತ್ತಿಯಿಂದ ಸುಖೋದ್ರೇಕ ಅಂತ ಹೇಳ್ತಾ ಇದ್ದಾರೆ. ಈ 4 ಕಾರಣಗಳಲ್ಲಿ ಭಗವಂತನಲ್ಲಿ ಈ 4 ಇಲ್ಲವಾದ್ದರಿಂದ ನಮಗಿರುತ್ತೆ, ಆದರೆ ಭಗವಂತನಿಗೆ ಇಲ್ಲ. ಆದರೆ ಈ ಜಗತ್ ಸೃಷ್ಟಿ ಭಗವಂತ ಮಾಡ್ತಾನೆ ಅಂದರೆ ಆನಂದೋದ್ರೇಕದಿಂದಲೇ ಹೇಳಬೇಕು. ಯಾಕೆ ಅಂದರೆ ಅವನಿಗೆ ದುಃಖ ಎಂಬುದಿಲ್ಲ, ದುಃಖ ಇಲ್ಲದೆ ಇರೋಳು ದುಃಖೋದ್ರೇಕ ಎಂಬುದು ಇರೋದೇ ಇಲ್ಲ. ಆದ ಕಾರಣ ಈ ಭಗವಂತನ ಈ ಒಂದು ಸೃಷ್ಟಿ ಕಾರ್ಯ ಎಂಬುದು, ಜಗತ್ತಿನ ಸೃಷ್ಟಿಯಾದಿ ಅಷ್ಟಕಾರ್ಯ ಎಂಬುದು ಭಗವಂತನಿಗೆ ಪೂರ್ಣಾನಂದವನ್ನೇ ಕೊಡುತ್ತೆ ಅಂತ ನಾವು ಒಪ್ಪಲೇಬೇಕು. ಇದಕ್ಕೆ ತಾರ್ಕಿಕರು ಒಪ್ಪದೇ ಇದ್ದರೂ ನಾವು ಒಪ್ಪಲೇಬೇಕು. ಭಗವಂತ ಪೂರ್ಣಾನಂದಮಯ, ಪೂರ್ಣಾನಂದ ಉಳ್ಳವನು ಅಂತ ಹೇಳ್ತಾ, ಇನ್ನು ಬೃಹತಿ ಸಹಸ್ರದ ಪ್ರಕಾರ ನಾವು ಶಶಬಿಂದು ಎಂಬುದನ್ನು ನಾಳೆ ಹೇಳ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿಗೆ ಮುಗಿಸಿ, ಶ್ರೀಕೃಷ್ಣಾರ್ಪಣಮಸ್ತು, ಮಧ್ಯೇಶಾರ್ಪಣಮಸ್ತು, ಎಲ್ಲರಿಗೂ ಶುಭಮಸ್ತು.